ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಾ ಪಾಟೀಲ್. ನಾನು 10ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ಇವತ್ತು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗಬಹುದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಅಂದರೆ ಕ್ವಿಜ್ಗಳನ್ನು ನಡೆಸ್ತಾರೆ. ಪ್ರತಿ ವಿಡಿಯೋಗಳನ್ನು ಮಾಡಿರ್ತಾರಲ್ಲ ಅದರ PDF ಗಳು ಅಲ್ಲಿ ದೊರೀತವೆ. ಅದೇ ರೀತಿ ದಿನಪತ್ರಿಕೆಗಳನ್ನು ಚರ್ಚೆ ಮಾಡ್ತಾರೆ, ದಿನಪತ್ರಿಕೆಗಳು ದೊರೀತವೆ. ಅದೇ ರೀತಿ ಇತ್ತೀಚಿನ ಮಾಹಿತಿಗಳನ್ನು ಸಹ ಅಪ್ಲೋಡ್ ಮಾಡ್ತಾರೆ. ಅದೇ ರೀತಿ ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಅದೇ ರೀತಿ ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದಂದರೆ ಯೂಟ್ಯೂಬ್ಗೆ ಹೋಗಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಅಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಹೀಗಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಅದೇ ರೀತಿ DSCRT ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಾ ಇದ್ದೀನಿ. ಈಗ 10ನೇ ತರಗತಿ 6th to 12th ನಾವು ಟಾರ್ಗೆಟ್ ಇಟ್ಕೊಂಡಿರೋದು. ಈಗ 10ನೇ ತರಗತಿಯ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ನ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಲ್ಲಿ ದೊರೀತವೆ. ಅದೇ ರೀತಿ ಎಡಿಷ್ನಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು ಫ್ರಮ್ 2017 to 2020 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠಗಳ ಮೇಲೆ ಬಂದಂಥ ಕ್ವಶನ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ 2020, ಸಮಾಜ ವಿಜ್ಞಾನ 2019, 2018, 2017 ಹೀಗೆ 20 ಕ್ವಶನ್ ಪೇಪರ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ಇತಿಹಾಸ ವಿಭಾಗದಲ್ಲಿ ಮೊದಲನೇ ಅಧ್ಯಾಯ. ಮೊದಲನೇ ಭಾಗದಲ್ಲಿ ನಾವು 6 ಪಾಠಗಳನ್ನು ಕಲ್ತಿದ್ವಿ. ಇವತ್ತು 2ನೇ ಭಾಗದಲ್ಲಿ 7ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ. ಯಾವುದು? ಸ್ವಾತಂತ್ರ್ಯ ಹೋರಾಟ. ಈ ಅಧ್ಯಾಯದಿಂದ ನಾವೇನೇನೆಲ್ಲ ಕಲಿತೀವಿ ಅಂತಂದರೆ ರಾಷ್ಟ್ರೀಯತೆ ಉದಯ ಹೇಗಾಯಿತು, ರಾಷ್ಟ್ರಭಕ್ತಿ, ಇದನ್ನು ರಾಷ್ಟ್ರೀಯತೆಯನ್ನು ರಾಷ್ಟ್ರಭಕ್ತಿನೂ ಅನ್ಬೋದು, ರಾಷ್ಟ್ರದ ಮೇಲೆ ಹೊಂದಿದಂತಹ ಪ್ರೇಮನೂ ಅನ್ಬೋದು. ಆ ರಾಷ್ಟ್ರೀಯತೆಯ ಉದಯ ಹೇಗಾಯಿತು, ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಗಮ ಮತ್ತು ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅದರ ಪಾತ್ರ ಏನು, ಅದೇ ರೀತಿ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ನಾವು ಈ ಪಾಠದಿಂದ ಕಲಿತೀವಿ. ಸ್ವಾತಂತ್ರ್ಯ ಹೋರಾಟ ಅನ್ನೋದು ಶತಮಾನಗಳ ಕಾಲ ನಡೆದಿದ್ದು. ಸ್ವಾತಂತ್ರ್ಯ ಹೋರಾಟ ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಹಾಗೂ ಚಲನಶೀಲವಾದಂತಹ ಒಂದು ಪಾರ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ರಾಷ್ಟ್ರೀಯತೆಯ ಉದಯ ಆಗುತ್ತೆ. ರಾಷ್ಟ್ರೀಯತೆ ಅಂದರೆ ರಾಷ್ಟ್ರದ ಮೇಲೆ ಭಕ್ತಿ, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಭಾವ, ಇಂತಹ ಒಂದು ಪರಿಕಲ್ಪನೆ 19ನೇ ಶತಮಾನದ ಕೊನೆ ಭಾಗದಲ್ಲಿ ಅತ್ಯಂತ ವೇಗವಾಗಿ ಬೆಳೆತೊಡಗುತ್ತೆ. ವಿದೇಶಿಯರ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ರಾಜ್ಯ ಪ್ರಭುತ್ವಗಳು ಮಾಡಿದ್ದನ್ನು ನಾವಿಲ್ಲಿ ಅನೇಕ ಬಾರಿ ಕಾಣ್ತೀವಿ. ಅದಕ್ಕಿದ್ದಂತಹ ಕಾರಣ ಏನು ಅಂತಂದರೆ ಅವರ ರಾಜಕೀಯ ಸ್ವಹಿತಾಸಕ್ತಿಗಳು. ನಾವು ರಾಜಕೀಯವಾಗಿ ಬಲಾಢ್ಯರಾಗಬೇಕು, ರಾಜಕೀಯವಾಗಿ ನಾವು ಸ್ವತಂತ್ರರಾಗಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಂಡಂತಹ ರಾಜಪ್ರಭುತ್ವಗಳು ವಿದೇಶಿಯರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇದನ್ನು ನಾವು ಅನೇಕ ಬಾರಿ ಕಾಣ್ತೀವಿ ಕೂಡ. ವಿದೇಶಿ ಸಾಮ್ರಾಜ್ಯಗಳ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ ಕಾರಣದಿಂದ ಈ ರಾಜಪ್ರಭುತ್ವಗಳು ಮಾಡಿದಂತಹ ಪ್ರಯತ್ನಗಳನ್ನು ರಾಷ್ಟ್ರೀಯ ಹೋರಾಟದ ಆರಂಭಿಕ ಕುರುಹುಗಳು ಅಂತ ಕರೀತಾರೆ. ಈ 19ನೇ ಶತಮಾನದಲ್ಲಿ ಏನಾಗುತ್ತೆ, ಈ ಉತ್ತರಾರ್ಧದಲ್ಲಿ ಸಾರಿಗೆ ಮತ್ತು ಸಂಪರ್ಕ, ಅದೇ ರೀತಿ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ ಆಗುತ್ತೆ, ಪತ್ರಿಕೋದ್ಯಮ ಬೆಳೆಯುತ್ತೆ, ಸಾಂಸ್ಕೃತಿಕ ಸಂಘಟನೆಗಳ ಹುಟ್ಟುಗಳಾಗ್ತವೆ, ಅನೇಕ ಸಂಘಟನೆಗಳು ಹುಟ್ಟುತ್ತವೆ. ಅದೇ ರೀತಿ ಅನೇಕ ಬೆಳವಣಿಗೆಗಳನ್ನು ನಾವು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಕಾಣ್ತೀವಿ. ಆದರೆ ಅಲ್ಲಿ ಈ ಬೆಳವಣಿಗೆಗಳ ಜೊತೆಗೆ ಬರಗಾಲಗಳು ಸಹ ಬರ್ತವೆ. ಅದೇ ರೀತಿ ಆರ್ಥಿಕ ನೀತಿಗಳು, ಬ್ರಿಟಿಷರು ತಮ್ಮ ಆರ್ಥಿಕ ಹಿತಾಸಕ್ತಿಗಾಗಿ ಅನೇಕ ರೀತಿಯ ಕಾನೂನುಗಳನ್ನು ಭಾರತೀಯರ ಮೇಲೆ ಹೇರಿ ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡಿರ್ತಾರೆ. ಇದರಿಂದ ಜನರು ಬೇಸತ್ತಿರ್ತಾರೆ. ಈ ಪರಿಣಾಮ ಏನಾಗುತ್ತೆ, ಬ್ರಿಟಿಷ್ ವಿರೋಧಿ ಆಕ್ರೋಶವನ್ನು ಭಾರತೀಯರು ವ್ಯಕ್ತಪಡಿಸಲು ಪ್ರಾರಂಭ ಮಾಡೋದಕ್ಕೆ ಇದು ಒಂದು ದಾರಿ ಆಗುತ್ತೆ. ಈ ಕಾಲಘಟ್ಟದಲ್ಲಿ ನಡೆದಂತಹ ರೈತ ಮತ್ತು ಬುಡಕಟ್ಟು ಹೋರಾಟಗಳು ನಾವಿಲ್ಲಿ ಕಾಣ್ತೀವಿ.
ಬುಡಕಟ್ಟು ಜನಾಂಗಗಳಾಗಲಿ, ರೈತರಾಗಲಿ ಬ್ರಿಟಿಷರ ವಿರುದ್ಧ ರೈತಾಪಿ ಮಂದಿ ಹೋರಾಡ್ತಾರೆ. ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದಂತಹ ಭಾರತೀಯರು 1857ರ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ರೀತಿಯಲ್ಲಿ ತಮ್ಮ ಪ್ರತಿರೋಧವನ್ನು ತೋರಿಸಿ ಪ್ರಥಮ ಭಾರತೀಯ ಸಂಗ್ರಾಮಕ್ಕೆ ಕಾರಣರಾಗ್ತಾರೆ. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಇದರ ಪರಿಣಾಮ 1858ರಲ್ಲಿ ಏನಾಗುತ್ತೆ, ಬ್ರಿಟನ್ನ ಸರ್ಕಾರ ಒಂದು ಘೋಷಣೆಯನ್ನು ಹೊರಡಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆ ಮಾಡುತ್ತೆ. ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಬ್ರಿಟನ್ನಿನ ರಾಣಿಯ ಹೆಸರಿನಲ್ಲಿ ಜಾರಿಗೊಳಿಸ್ತಾರೆ. ಭಾರತೀಯರು ಶಾಸನ ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗುವಂತಹ ಕಾನೂನುಗಳನ್ನು 1861ರಲ್ಲಿ ಪ್ರಾರಂಭ ಮಾಡ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಇಂಗ್ಲೀಷನ್ನು ಕಲಿತಂತಹ ಹೊಸ ವಿದ್ಯಾವಂತ ವರ್ಗ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಸೃಷ್ಟಿಗೊಳಿಸುವಂತಹ ಮತ್ತು ಜನರ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರಿಂದಾಗಿ ರಾಷ್ಟ್ರೀಯತೆ ಅನ್ನುವಂತಹ ಒಂದು ಆಶಯವಾಗಿ ಅಲ್ಲಿ ಒಂದು ಶಕ್ತಿ ರೂಪು ತಾಳುತ್ತೆ. ಇದರ ಮುಂದುವರಿದ ಸಾಂಸ್ಥಿಕ ರೂಪ ಏನಾಗುತ್ತೆ, ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಹುಟ್ಟಿದ್ದಕ್ಕೆ ಒಂದು ಕಾರಣ ಏನು ಅಂತಂದರೆ, ವಿದ್ಯಾವಂತ ಜನಾಂಗದಲ್ಲಿ ಬೆಳೆದಂತಹ ಒಂದು ರಾಷ್ಟ್ರೀಯತೆ ಅನ್ನುವಂತಹ ಭಾವ. ಇದೆಲ್ಲವನ್ನು ನಾವು ಹಿಂದಿನ ಪಾಠಗಳಲ್ಲಿ ಕಾಣ್ವಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳೇನಾಯಿತು, ಅದರ ಪರಿಣಾಮಗಳಲ್ಲಿ ಒಂದು ಅಂತಂದರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಗಮ. ಹೀಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆಗತ್ತೆ. ಭಾರತ 1857ರ ಸ್ವತಂತ್ರ ಸಂಗ್ರಾಮ, ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ನಾವು ಏನು ಕರಿತೀವಿ, ಈ ಘಟನೆಯ ನಂತರ ರಾಜಕೀಯ ಪರ್ವವನ್ನು ಕಾಣೋದಕ್ಕೆ ಶುರು ಮಾಡುತ್ತೆ. ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿದ್ದಂತಹ ಅನೇಕ ಹೊಸ ಸಂಘಟನೆಗಳು ವಿದ್ಯಾವಂತ ಭಾರತೀಯರ ನೇತೃತ್ವದಲ್ಲಿ ಪ್ರಾರಂಭ ಆಗ್ತವೆ. ಅವುಗಳಲ್ಲಿ ಕೆಲವೊಂದಿಷ್ಟನ್ನು ನಾವಿಲ್ಲಿ ಕಾಣಬಹುದು. ದಿ ಹಿಂದೂ ಮೇಳ 1857ರ ನಂತರ ಹುಟ್ಕೊಂಡಂತಹ ಒಂದು ವಿದ್ಯಾವಂತ ಭಾರತೀಯರ ನೇತೃತ್ವದಲ್ಲಿ ಪ್ರಾರಂಭ ಆದಂತಹ ಸಂಘಟನೆಗಳು ಯಾವ್ಯಾವು ಅಂತಂದರೆ, ದ ಹಿಂದೂ ಮೇಳ ಇದೊಂದು, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಅನ್ನುವಂಥದ್ದು, ಅದೇ ರೀತಿ ಪೂನಾ ಸಾರ್ವಜನಿಕ ಸಭಾ ಅಂತ ಪ್ರಾರಂಭ ಆಗುತ್ತೆ, ಅದೇ ರೀತಿ ದ ಇಂಡಿಯನ್ ಅಸೋಸಿಯೇಷನ್. ಹೀಗೆ ಹಲವಾರು ಸಂಘಟನೆಗಳು 1857ರ ನಂತರ ಉಗಮ ಆಗ್ತವೆ. ಅದೇ ರೀತಿ ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರದ ಧೋರಣೆಗಳನ್ನು ವಿರೋಧಿಸೋಕ್ಕೆ ಶುರು ಮಾಡ್ತವೆ. ಪತ್ರಿಕೆ ಸ್ವಾತಂತ್ರ್ಯವನ್ನು ಮೊಕಟುಗೊಳಿಸುವಂತಹ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಅನ್ನುವಂತಹ ಕಾಯ್ದೆಯನ್ನು ಲಾರ್ಡ್ ವಿಲ್ಟನ್ ಅನ್ನುವಂಥವರು ಜಾರಿಗೆ ತರ್ತಾರೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಡಿತಗೊಳಿಸುತ್ತೆ, ಮೊಕಟುಗೊಳಿಸುತ್ತೆ, ಅದನ್ನು ರದ್ದು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಸಂಘಟನೆ ಹುಟ್ಟಲೇಬೇಕಾಗತ್ತೆ. ಈ ಕಾಂಗ್ರೆಸ್ಸಿನಂತಹ ರಾಷ್ಟ್ರೀಯ ಸಂಘಟನೆಯ ಹುಟ್ಟು ಅಲ್ಲಿ ಅನಿವಾರ್ಯ ಆಗುತ್ತೆ. ಯಾಕಂದರೆ ಹೋರಾಟ ಮಾಡೋದಕ್ಕೆ ಎಲ್ಲ ಕಾನೂನುಗಳನ್ನು, ಬ್ರಿಟಿಷರು ಭಾರತೀಯರ ಮೇಲೆ ಹೇರ್ತಾ ಹೋಗ್ತಿದ್ದಂತಹ ಕಾನೂನುಗಳನ್ನು ವಿರೋಧ ಮಾಡುವಂತಹ ಒಂದು ರಾಷ್ಟ್ರೀಯ ಸಂಘಟನೆಯ ಹುಟ್ಟು ಇಲ್ಲಿ ಅನಿವಾರ್ಯ ಆಗುತ್ತೆ. ಆಗ ಕಾಂಗ್ರೆಸ್ ಉಗಮ ಆಗುತ್ತೆ. ಭಾರತದ ರಾಜಕೀಯ ದಿಕ್ಕನ್ನು ಬದಲಿಸಿದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆದದ್ದು 1858 ಡಿಸೆಂಬರ್ನಲ್ಲಿ ಇದು ಬಾಂಬೆ ನಗರದಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾವೇಶದಲ್ಲಿ ಇದು ಉಗಮ ಆಗುತ್ತೆ. ಅದರ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ WC ಬ್ಯಾನರ್ಜಿಯವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆದದ್ದು 1858 ಡಿಸೆಂಬರ್ನಲ್ಲಿ ಬಾಂಬೆಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾವೇಶದಲ್ಲಿ. ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿಯವರು ಆಗಿದ್ದರು. ಈ ಸಂಘಟನೆಯ ಹುಟ್ಟಿನ ಹಿನ್ನೆಲೆಯಲ್ಲಿ ಅವಿರತ ಪ್ರಯತ್ನವನ್ನು ನಡೆಸಿದವರು ಯಾರಂತಂದರೆ, ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿಯಾದಂತಹ ಎ.ಒ. ಹ್ಯೂಮ್ರವರು. ಇವರು ಅವಿರತ ಹೋರಾಟವನ್ನು ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮಕ್ಕಾಗಿ. ಅದೇ ರೀತಿ ಅವರು ಬಾಂಬೆ, ಮದ್ರಾಸ್, ಕಲ್ಕತ್ತಾ ಕೇಂದ್ರಗಳಲ್ಲಿದ್ದಂತಹ ರಾಜಕೀಯ ನಾಯಕರನ್ನು ಭೇಟಿ ಮಾಡ್ತಾರೆ. ಅವರುಗಳ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಚರ್ಚೆ ನಡೆಸ್ತಾರೆ. ಇದರ ಫಲ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯ ಸ್ಥಾಪನೆ ಆಗುತ್ತೆ. ಆರಂಭಿಕ ಸಭೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಮುಖ ಉದ್ದೇಶ ಆದಂತಹ ರಾಷ್ಟ್ರೀಯ ಐಕ್ಯತೆ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಗುತ್ತೆ. ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸೋದು ಅದರ ಗುರಿ ಅಂತ ಅದು ಸಾರುತ್ತೆ.
ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುಮುಖಿ ಧಾರೆಗಳನ್ನು ಹೊಂದಿದ್ದಂತಹ ಭಾರತೀಯರಲ್ಲಿ ಅವುಗಳಲ್ಲಿ ಐಕ್ಯತೆಯನ್ನು ಸಾಧಿಸೋದಕ್ಕೆ ಹಂತ ಹಂತವಾಗಿ ಪ್ರಯತ್ನ ಮಾಡಿದ್ದು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಕಾಲಘಟ್ಟದ ರಾಷ್ಟ್ರೀಯ ನಾಯಕರಿಗೂ ಕೂಡ ಇದರ ಬಗ್ಗೆ ಒಂದು ಬದ್ಧತೆ ಇತ್ತು. ಇನ್ನು ದೇಶಿ ಪತ್ರಿಕೆಗಳಲ್ಲಿ, ದೇಶಿ ಭಾಷೆಗಳಲ್ಲಿ ಬಂದಂತಹ ಪತ್ರಿಕೆಗಳನ್ನು ಪ್ರಕಟ ಮಾಡಿ ಆ ಮೂಲಕ ರಾಜಕೀಯ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಈ ಒಂದು ಸಂಘಟನೆ ಶುರು ಮಾಡುತ್ತೆ. ಇದರಿಂದಾಗಿ ರಾಜಕೀಯ ಸಮಸ್ಯೆಗಳು ಮತ್ತು ವಿಚಾರಗಳು ಜನರ ಮನವನ್ನು ಮುಟ್ಟುತ್ತವೆ. ಪತ್ರಿಕೆಗಳ ಮೂಲಕ ಬಂದಂತಹ ಅನೇಕ ಆರ್ಟಿಕಲ್ಸ್ಗಳನ್ನು ಓದಿದಂತಹ ವಿದ್ಯಾವಂತ ಜನಾಂಗ ಇಲ್ಲಿ ರಾಷ್ಟ್ರೀಯತೆಯ ಒಂದು ಭಾವವನ್ನು ತಳಿತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆಯನ್ನು ಗಮನಿಸಿದಂತಹ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯನ್ನು ಇಲ್ಲಿ ಜಾರಿಗೆ ತರ್ತಾರೆ. ಒಡೆದು ಆಳುವ ನೀತಿ ಅಂತಂದರೆ ಇಲ್ಲಿ ಜನಾಂಗಗಳ ಮಧ್ಯೆ ಜನಾಂಗಗಳನ್ನು ಬೇರ್ಪಡಿಸ್ತಾರೆ. ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಭಾವವನ್ನು ಇಲ್ಲಿ ಅವರು ತೋರ್ಪಡಿಸ್ತಾರೆ. ಹಿಂದೂ ಮುಸ್ಲಿಮರನ್ನು ಬೇರ್ಪಡಿಸುವ ರಾಜಕೀಯ ತಂತ್ರಗಾರಿಕೆಯನ್ನು ಜಾರಿಯಲ್ಲಿ ತರುವಂತಹ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ. ಇದೇ ಒಡೆದು ಆಳುವ ನೀತಿ. ಆದರೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಚನಾತ್ಮಕವಾದಂತಹ ಕಾರ್ಯತಂತ್ರಗಳನ್ನು ರೂಪ ಮಾಡುತ್ತೆ. ಇನ್ನು 19ನೇ ಶತಮಾನದಲ್ಲಿ ಇದರ ಪರಿಣಾಮ, ಈ ಒಡೆದು ಆಳುವ ನೀತಿಯಿಂದ ಆದಂತಹ ಪರಿಣಾಮ, ಅದೇ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇದ್ದಂತಹ ರಾಜಕೀಯ ವ್ಯಕ್ತಿಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಿಂದಾಗಿ ಏನಾಗುತ್ತೆ, ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಶುರುವಾಗುತ್ತೆ, ಬಿರುಕು ಮೂಡುತ್ತೆ. ಕಾರ್ಯತಂತ್ರ, ನಂಬಿಕೆಗಳು, ಸೈದ್ಧಾಂತಿಕತೆ ಮತ್ತು ಹೋರಾಟದ ಮಾದರಿಗಳು, ಅವರು ಆಯಾ ವ್ಯಕ್ತಿಗಳು ಅನುಸರಿಸಿದಂತಹ ರಾಜಕೀಯ ನಂಬಿಕೆಗಳು, ಕಾರ್ಯತಂತ್ರಗಳು ಬೇರೆ ಬೇರೆ ಆಗಿರ್ತವೆ. ಇವು ಏನು ಮಾಡುತ್ತೆ, ಇದರ ಪರಿಣಾಮ ಏನಾಗುತ್ತೆ, ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಉಗಮಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲಿ 19ನೇ ಶತಮಾನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಹುಟ್ಟು ಆಗುತ್ತೆ. ಈ ಮಂದಗಾಮಿಗಳು ಅಂದರೆ ಯಾರು? ಈ ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ 20 ವರ್ಷಗಳನ್ನು, ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಡಿಸೆಂಬರ್ 1885ರಲ್ಲಿ ಉಗಮ ಆಗುತ್ತೆ, ಅಲ್ಲಿಂದ 20 ವರ್ಷಗಳವರೆಗೆ 1905ರವರೆಗೆ ಈ ಯುಗವನ್ನು ಮಂದಗಾಮಿಗಳ ಯುಗ ಅಂತ ಕರೀತಾರೆ. ಮಂದಗಾಮಿಗಳಲ್ಲಿ ಇಂಪಾರ್ಟೆಂಟ್ ಆದವರು ಅಂದರೆ WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಅದೇ ರೀತಿ ಗೋಪಾಲಕೃಷ್ಣ ಗೋಖಲೆ ಇವರೇ ಮುಂತಾದವರು ಪ್ರಮುಖವಾಗಿ ನಾವು ಮಂದಗಾಮಿಗಳು ಅಂತ ಇವರನ್ನು ಗುರುತಿಸಬಹುದು. ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಇವರು ಬ್ರಿಟಿಷರು ನಮಗೆ ಸ್ವತಂತ್ರ ಕೊಡ್ತಾರೆ, ನಾವು ಪ್ರಾರ್ಥನೆಯ ಮೂಲಕ ಮನವಿಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಸ್ವತಂತ್ರವನ್ನು ಪಡ್ಕೊಳ್ಬಹುದು ಅನ್ನುವಂಥ ನಂಬಿಕೆಗಳನ್ನು ಇವರು ಹೊಂದಿರ್ತಾರೆ. ಅಂದರೆ ಇವರು ಬ್ರಿಟಿಷರು ನಮ್ಮ ಒಳ್ಳೆಯದಕ್ಕಾಗಿಯೇ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಅದೇ ರೀತಿ ಒಂದಲ್ಲ ಒಂದು ದಿನ ಈ ಮನವಿಗಳನ್ನು ಮಾಡ್ಕೊಳ್ಳೋದ್ರಿಂದ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ವತಂತ್ರವನ್ನು ನಾವು ಪಡ್ಕೊಳ್ಬಹುದು, ಶಾಂತಿಯುತವಾಗಿ ನಾವು ಸ್ವತಂತ್ರವನ್ನು ಪಡ್ಕೊಳ್ಬಹುದು ಅನ್ನುವಂಥಲ್ಲಿ ಅವರು ನಂಬಿಕೆಯನ್ನು ಇಟ್ಟಿರ್ತಾರೆ. ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಂಥವರಾಗಿರ್ತಾರೆ. ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಅವರು ಇಡ್ತಿರ್ತಾರೆ. ಮಂದಗಾಮಿಗಳು ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇವರು ಭಾರತೀಯರಿಗೆ ಸಲ್ಲಬೇಕಾದಂತಹ ನ್ಯಾಯವನ್ನು ಕುರಿತು ಸಭೆಗಳನ್ನು ನಡೆಸ್ತಾರೆ, ಚರ್ಚಿಸ್ತಾರೆ, ಸರ್ಕಾರಕ್ಕೆ ಮನವಿಗಳನ್ನು ಮಾಡ್ತಾರೆ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ, ಸೈನಿಕ ವೆಚ್ಚಗಳನ್ನು ಕಡಿಮೆ ಮಾಡೋದಾಗಿರಲಿ, ಉತ್ತಮ ಶಿಕ್ಷಣವನ್ನು ಕೊಡಿಸೋದಾಗಿರಲಿ, ಭಾರತೀಯರಿಗೆ ಬಡತನದ ಬಗ್ಗೆ ಅಧ್ಯಯನ, ಅದೇ ರೀತಿ ಬಡತನವನ್ನು ನಿವಾರಿಸೋದಕ್ಕೆ ಇರುವಂತಹ ಕಾರ್ಯಕ್ರಮಗಳು, ಬ್ರಿಟಿಷ್ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥಲ್ಲಿ ಇವರು ಒತ್ತಾಯಗಳನ್ನು ಮಾಡ್ತಾರೆ. ಇವೇ ಮೊದಲಾದ ಬೇಡಿಕೆಗಳನ್ನು ಇವರು ಸರ್ಕಾರದ ಮುಂದೆ ಇಡ್ತಾರೆ. ಇವರು ಮಂದಗಾಮಿಗಳು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾದ ದುಷ್ಪರಿಣಾಮಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಬ್ರಿಟಿಷ್ ಆಳ್ವಿಕೆ ಏನು ಮಾಡ್ತಾ ಇರುತ್ತೆ, ಬ್ರಿಟಿಷರು ತಮ್ಮ ಆರ್ಥಿಕ ಹಿತಾಸಕ್ತಿಗಾಗಿ ಭಾರತೀಯರ ಮೇಲೆ ದೌರ್ಜನ್ಯಗಳನ್ನು ಎಸಗ್ತಾ ಇರ್ತಾರೆ. ಹಲವಾರು ಕಾನೂನುಗಳನ್ನು ಭಾರತೀಯರ ಮೇಲೆ ಹೇರುತ್ತಾರೆ. ಇದರಿಂದಾಗಿ ಭಾರತ ಹಲವಾರು ಆರ್ಥಿಕ ಒಂದು
ದೌರ್ಜನ್ಯಗಳನ್ನು ಅನುಭವಿಸ್ತಾ ಇರುತ್ತೆ. ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡು ಹಿಡಿದು ಅದನ್ನು ಭಾರತೀಯರಿಗೆ ಅರಿವು ಮೂಡಿಸಿದ್ದು ಮಂದಗಾಮಿಗಳು. ಭಾರತದ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡಿಗೆ ಸೋರಿ ಹೋಗ್ತಾ ಇದೆ ಅನ್ನುವಂಥ ಅಂಕಿ ಅಂಶಗಳೊಂದಿಗೆ ಈ ಮಂದಗಾಮಿಗಳು ವಿವರಿಸ್ತಾರೆ. ಅವರಲ್ಲಿ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ, ಡ್ರೇನ್ ಥೇರಿ ಅದನ್ನು ಕರೀತಾರೆ. ಅದನ್ನು ಈ ಜನರ ಮುಂದಿಡ್ತಾರೆ. ಆಮದನ್ನು ಹೆಚ್ಚಿಗೆ ಮಾಡಿ ರಫ್ತನ್ನು ಕಡಿಮೆ ಮಾಡಿದ್ರಿಂದಾಗಿ ಪ್ರತಿಕೂಲ ಸಂದಾಯ ಉಂಟಾಗುತ್ತೆ. ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗೋದಕ್ಕೆ ಇದೇ ಕಾರಣ ಆಗುತ್ತೆ ಅಂತ ಅವರು ಪ್ರತಿಪಾದಿಸ್ತಾರೆ. ಆಮದನ್ನು ಹೆಚ್ಚಿಗೆ ಮಾಡಿ ರಫ್ತನ್ನು ಕಡಿಮೆ ಮಾಡಿದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗೋದು ಆಗುತ್ತೆ. ಇದನ್ನು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ, ಡ್ರೇನ್ ಥೇರಿ ಅಂತ ಅವರು ಪ್ರತಿಪಾದಿಸ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂತಹ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ನಿಗೆ ಪರೋಕ್ಷವಾಗಿ ಹರಿದು ಹೋಗ್ತಾ ಇತ್ತು ಅನ್ನೋದನ್ನು ಅವರು ವಿವರವಾಗಿ ವಿಶ್ಲೇಷಣೆ ಮಾಡಿ ಜನರ ಮುಂದಿಡ್ತಾರೆ. ದಾದಾಬಾಯಿ ನವರೋಜಿಯವರಂತೆ R.C. ದತ್ ಅವರು ಕೂಡ ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತು ಹೇಗೆ ಬ್ರಿಟನ್ನಿಗೆ ಹರಿದು ಹೋಗ್ತಾ ಇದೆ ಅನ್ನೋದನ್ನು ಅವರು ಕೂಡ ವಿವರಿಸ್ತಾರೆ. ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದ ಕಾಲ ಅಂತ ಕರೀತಾರೆ. ಮಂದಗಾಮಿಗಳ ಕಾಲ ಅಂದರೆ ಪ್ರಾರಂಭದ 20 ವರ್ಷಗಳನ್ನು ಉದಾರ ರಾಷ್ಟ್ರವಾದ ಕಾಲ, ಲಿಬರಲ್ ನ್ಯಾಷನಲೈಸೇಷನ್ ಅಂತ ಕರೀತಾರೆ. 1885ರಿಂದ 1905 ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ ಅಂತ ಚರಿತ್ರೆಕಾರರು ಗುರುತಿಸ್ತಾರೆ. ಇದು ಮಂದಗಾಮಿಗಳಲ್ಲಿ ಇಂಪಾರ್ಟೆಂಟ್ ಆದವರು W.C. ಬ್ಯಾನರ್ಜಿ, M.G. ರಾಂಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆಯವರು. ಇವರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾ ಇದ್ರು. ಅದೇ ರೀತಿ ಮೊಟ್ಟ ಮೊದಲನೇ ಬಾರಿಗೆ ಹೇಗೆ ನಮ್ಮ ಭಾರತದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ತಾ ಇದೆ ಅನ್ನುವಂತಹ ಒಂದು ವಿವರವನ್ನು ಅಂಕಿ ಅಂಶಗಳೊಂದಿಗೆ ಜನರ ಮುಂದಿಟ್ಟವರು ಮಂದಗಾಮಿಗಳು. ಅವರಲ್ಲಿ ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವೂ ಕೂಡ ಒಂದು. ಅವರು ಏನು ಹೇಳ್ತಾರೆ, ಆಮದನ್ನು ಹೆಚ್ಚಿಗೆ ಮಾಡಿ ರಫ್ತನ್ನು ಕಡಿಮೆ ಮಾಡೋದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಯಿತು. ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಅದೇ ರೀತಿ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಾ ಇದ್ದಂತಹ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚ ಭಾರತವೇ ಸಂದಾಯ ಮಾಡಬೇಕಾದ್ರಿಂದ ಪರೋಕ್ಷವಾಗಿ ಭಾರತದ ಅಪಾರ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ ಅನ್ನುವಂತಹ ಅವರು ಒಂದು ವಿವರವನ್ನು ಜನರ ಮುಂದೆ ಇಡ್ತಾರೆ. ಅದೇ ರೀತಿ R.C. ದತ್ ಅವರು ಕೂಡ ತಮ್ಮ ಕೃತಿಗಳ ಮೂಲಕ ಈ ರೀತಿ ಭಾರತದ ಸಂಪತ್ತನ್ನು ಬ್ರಿಟಿಷರು ಬರಿದು ಮಾಡಿದಂತಹ ರೀತಿಯನ್ನು ಅವರು ವಿವರ ಕೊಡ್ತಾರೆ. ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ ಅಂತ ಕರೀತಾರೆ. 1885ರಿಂದ 1905 ಮಂದಗಾಮಿಗಳ ಕಾಲವನ್ನು ಲಿಬರಲ್ ನ್ಯಾಷನಲೈಸೇಷನ್ ಅಂತ ಕರೀತಾರೆ. ಇನ್ನು ತೀವ್ರವಾದಿಗಳು. ಮಂದಗಾಮಿಗಳ ಬ್ರಿಟಿಷರ ಬಗೆಗಿನ ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿಗರಲ್ಲಿ ಅಸಂತೃಪ್ತರಾಗಿದ್ದಂತಹ ಇನ್ನೊಂದು ಗುಂಪು ಇತ್ತು. ಅವರನ್ನು ರಾಷ್ಟ್ರೀಯ ಭಿಕ್ಷುಕರು ಅಂತ ಸಂಬೋಧಿಸುವಂತಹ, ಈ ಮಂದಗಾಮಿಗಳನ್ನು ರಾಷ್ಟ್ರೀಯ ಭಿಕ್ಷುಕರು ಅಂತ ಸಂಬೋಧಿಸುವಂತಹ ಒಂದು ರಾಜಕೀಯ ಗುಂಪು ಕೂಡ ಕಾಂಗ್ರೆಸ್ನಲ್ಲಿ ಇತ್ತು. ಮಂದಗಾಮಿಗಳ ಮೃದು ಧೋರಣೆಯನ್ನು ಅವರು ಟೀಕೆ ಮಾಡ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸ್ತಾ ಬಂದಂತಹ ಬಣವನ್ನು ತೀವ್ರವಾದಿಗಳು ಅಂತ ಗುರುತಿಸ್ತಾರೆ. ಅವರಲ್ಲಿ ಅರಬಿಂದೋ ಘೋಷ್ ಬರ್ತಾರೆ, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್. ಈ ಮೂರರನ್ನು ಲಾಲ್ ಬಾಲ್ ಪಾಲ್ ಅಂತ ಗುರುತಿಸ್ತಾರೆ. ಅರಬಿಂದೋ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಇವರು ತೀವ್ರವಾದಿಗಳ ಒಂದು ಪಂಗಡದಲ್ಲಿ ಬರ್ತಾರೆ. ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಒಂದು ಉಪಕಾರವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಬ್ರಿಟಿಷರ ಧೋರಣೆಯನ್ನು ಅವರು ಬಲವಾಗಿ ವಿರೋಧಿಸ್ತಾರೆ.
ಈ ಬ್ರಿಟಿಷರು ಏನು ಮಾಡ್ತಿದ್ರು, ಒಂದು ಕಾನೂನನ್ನು ಜಾರಿಗೆ ತಂದರು. ಈ ಶಾಸನ ಸಭೆಗಳಿಗೆ ಭಾರತೀಯರಿಗೂ ಕೂಡ ನಾಮನಿರ್ದೇಶನವನ್ನು ಮಾಡ್ತಿದ್ರು. ಅದು ಬ್ರಿಟಿಷರು ಭಾರತೀಯರಿಗೆ ಮಾಡ್ತಾ ಇದ್ದಂತಹ ಮಹದುಪಕಾರ ಅನ್ನುವಂತಹ ಧೋರಣೆಯನ್ನು ಹೊಂದಿದಂತಹ ಬ್ರಿಟಿಷರನ್ನು ಇವರು ಬಲವಾಗಿ ವಿರೋಧವನ್ನು ಮಾಡಿದ್ರು. ಭಾರತ ಕಾಯ್ದೆ 1861 ಮತ್ತು 1892 ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ಕಲಿತೀವಿ. ಈ ಕಾಯ್ದೆಗಳ ಮುಖಾಂತರ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಬ್ರಿಟಿಷರು ಒಂದು ಮಹದುಪಕಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಧೋರಣೆಯನ್ನು ಹೊಂದಿರ್ತಾರೆ. ಅದನ್ನು ವಿರೋಧಿಸಿದವರು ಈ ತೀವ್ರಗಾಮಿಗಳು. ಇವರು ಈ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರಿತಾ ಇದ್ರು. ಯಾಕಂದರೆ ಮಂದಗಾಮಿಗಳು ಪ್ರಾರ್ಥನೆಗಳ ಮೂಲಕ, ಮನವಿಗಳ ಮೂಲಕ ಈ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ರು. ಅದೇ ರೀತಿ ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯ ಮೇಲೆ ನಂಬಿಕೆಯನ್ನು ಹೊಂದಿದ್ರು. ಆದ್ದರಿಂದ ತೀವ್ರಗಾಮಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು. ತೀವ್ರಗಾಮಿಗಳು ಬ್ರಿಟಿಷರು ಮಾಡ್ತಾ ಇದ್ದಂತಹ ಕಾನೂನುಗಳನ್ನು, ಅವರು ತೋರ್ತಾ ಇದ್ದಂತಹ ಉಪಕಾರದ ಧೋರಣೆಯನ್ನು ಬಲವಾಗಿ ವಿರೋಧಿಸ್ತಾರೆ. ಇವರು ತೀವ್ರಗಾಮಿಗಳು. ಇನ್ನು ಬಂಗಾಳದ ವಿಭಜನೆ ನಾವಿಲ್ಲಿ ನೋಡಿದ್ವಿ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆದಮೇಲೆ ರಾಷ್ಟ್ರೀಯತೆ ಅನ್ನುವಂತಹ ಭಾವನೆ ಭಾರತೀಯರಲ್ಲಿ ಬೆಳೆದ ಮೇಲೆ ಈ ಭಾರತೀಯರನ್ನು ನಾವು ಒಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಡೆದು ಆಳುವಂತಹ ನೀತಿಯನ್ನು ಬ್ರಿಟಿಷರು ಭಾರತೀಯರ ಮೇಲೆ ಹೇರ್ತಾರೆ. ಅದರ ಫಲವೇ ಬಂಗಾಳದ ವಿಭಜನೆ. ಬಂಗಾಳ ತೀವ್ರ ಸ್ವರೂಪವಾದಂತಹ ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರ ಅಂತ ಕರೆಸ್ಕೊಳ್ತಾ ಇತ್ತು. ಅದನ್ನು ಹತ್ತಿಕ್ಕೋದಕ್ಕೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಕೊಂಡು ಬಂಗಾಳದ ವಿಭಜನೆಯನ್ನು ಮಾಡೋದಕ್ಕೆ ಕಳಿಸತ್ತೆ. ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಕೊಂಡು ಬಂಗಾಳದ ವಿಭಜನೆಯನ್ನು ರೂಪಿಸ್ತಾನೆ. ವಾಸ್ತವವಾಗಿ ಬಂಗಾಳ ಪ್ರಾಂತವು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಸಾಂದ್ರತೆಯಿಂದ ಹೊಂದಿತ್ತು. ಅಲ್ಲಿ ಅಪಾರ ಪ್ರಮಾಣದ ಹಿಂದೂಗಳು ಇದ್ದರು, ಅಪಾರ ಪ್ರಮಾಣದ ಮುಸ್ಲಿಂಗಳು ಇದ್ದರು. ಪೂರ್ವ ಭಾಗದಲ್ಲಿ ಮುಸ್ಲಿಮರು ಮತ್ತು ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು. ಜನಗಣತಿಯ ವರದಿಯಿಂದ ಈ ಅಂಶವನ್ನು ತಿಳಿದಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಈ ಪ್ರಾಂತದ ಭೌಗೋಳಿಕ ವೈಶಾಲ್ಯತೆಯನ್ನು ನೆಪವಾಗಿಟ್ಕೊಂಡು ಬಂಗಾಳವನ್ನು 1905ರಲ್ಲಿ ವಿಭಜನೆ ಮಾಡುತ್ತೆ. ಹೀಗೆ ಸಮುದಾಯಗಳ ನಡುವೆ ಕಂದಕವನ್ನು ಇಟ್ಟು ಸ್ವತಂತ್ರ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವಂತಹ ಸಂಚನ್ನು ಬ್ರಿಟಿಷ್ ಸರ್ಕಾರ ರೂಪಿಸುತ್ತೆ. ಇದು ಬ್ರಿಟಿಷರ ಒಡೆದು ಆಳುವ ನೀತಿಯಗೆ ಒಂದು ಉದಾಹರಣೆ. ಬ್ರಿಟಿಷರ ಒಡೆದು ಆಳುವ ನೀತಿಯ ಪ್ರತೀಕವಾಗಿದ್ದಂತಹ ಈ 1905ರ ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸುತ್ತೆ. ಆದರೆ ಬಂಗಾಳಿ ಭಾಷೆ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳ ಒಗ್ಗೂಡಿಸುವ ಶಕ್ತಿಯಾಗಿ ಪರಿಣಮಿಸುತ್ತೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ರಕ್ಷಾಬಂಧನ ಅನ್ನುವಂತಹ ಒಂದು ಹಬ್ಬವನ್ನು ಈ ರಾಷ್ಟ್ರೀಯ ಕಾಂಗ್ರೆಸ್ ಆಚರಿಸುತ್ತೆ. ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡುತ್ತೆ. ಇನ್ನು ಬಂಗಾಳದ ವಿಭಜನೆಯ ವಿರುದ್ಧ ದೇಶಾದ್ಯಂತ ಪ್ರತಿರೋಧಗಳು ವ್ಯಕ್ತ ಆಗ್ತವೆ. ಪ್ರತಿರೋಧದ ಒಂದು ಬಗೆಯಾಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ದೇಶದಾದ್ಯಂತ ಕೊಂಡೊಯ್ದವರು ತೀವ್ರವಾದಿಗಳು ಇದನ್ನು ದೇಶದ ಎಲ್ಲೆಡೆ ಪಸರಿಸುವಂತೆ ಮಾಡ್ತಾರೆ. ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕಾರ ಮಾಡ್ತಾರೆ. ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡ್ತಾರೆ. ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವರು ಭಾರತೀಯರನ್ನು ಪ್ರೇರೇಪಣೆ ಮಾಡ್ತಾರೆ. ಭಾರತೀಯರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಂಗಾಳದ ವಿಭಜನೆಯನ್ನು 1911ರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂತೆಗೊಳ್ಳುತ್ತೆ. 1911ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಬಂಗಾಳದ ವಿಭಜನೆ ಎನ್ನುವಂತಹ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುತ್ತೆ. ಅದೇ ರೀತಿ ಇದರಲ್ಲಿ ಬಾಲಗಂಗಾಧರ ತಿಲಕರ ಒಂದು ಪಾತ್ರ ಏನು? ತಿಲಕರ ಒಂದು ಘೋಷಣೆ ಅಂತಂದರೆ, ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಸ್ವಾತಂತ್ರ್ಯ ಅನ್ನುವಂಥದ್ದು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅನ್ನುವಂತಹ ಘೋಷಣೆ. ಈ ಘೋಷಣೆ ಏನು ಮಾಡುತ್ತೆ, ಬಹುಸಂಖ್ಯಾತ ಭಾರತೀಯರ ಮನದಾಳವನ್ನು ಬಡಿದೆಬ್ಬಿಸುತ್ತೆ. ಮನದಾಳದ ರಾಷ್ಟ್ರೀಯತೆಯ ಭಾವವನ್ನು ಹೊರಹಾಕುತ್ತೆ. ಪೂರ್ಣ ಸ್ವರಾಜ್ಯವನ್ನು ಪಡೆಯೋದು ತೀವ್ರವಾದಿಗಳ ಗುರಿಯಾಗಿತ್ತು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟನೆ ಮಾಡಿ
ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಜನರನ್ನು ಸಜ್ಜುಗೊಳಿಸ್ತಾರೆ. ಅದರಲ್ಲಿ ಒಂದು ಆಚರಿಸಿದಂತಹ ಧಾರ್ಮಿಕ ಆಚರಣೆ ಅಂತಂದರೆ ಈ ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಶಿವಾಜಿ, ಅದೇ ರೀತಿ ದುರ್ಗಾ ಉತ್ಸವ ಮುಂತಾದ ಉತ್ಸವಗಳ ಮೂಲಕ ಜನರನ್ನು ಹೋರಾಟಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ 1906ರಲ್ಲಿ ಪ್ರತ್ಯೇಕ ಮುಸ್ಲಿಂ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಂತಹ ಮುಸ್ಲಿಂ ಲೀಗ್ ಕೂಡ ಪ್ರಾರಂಭ ಆಗುತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ಉಗಮ ಆಗುತ್ತೆ. ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ, ಅದೇ ರೀತಿ ಮರಾಠ ಅನ್ನುವಂತಹ ಪತ್ರಿಕೆಗಳನ್ನು, ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಅನ್ನುವಂತಹ ಪತ್ರಿಕೆ, ಅದೇ ರೀತಿ ಈ ಮರಾಠಿ ಭಾಷೆಯಲ್ಲಿ ಕೇಸರಿ ಅನ್ನುವಂತಹ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅವರು ಬಳಸ್ಕೊಳ್ತಾರೆ. ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಅವರ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆರಳಿಸ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸುತ್ತೆ. ಜೈಲಿನಲ್ಲಿದ್ದಂತಹ ತಿಲಕರು ಆ ಸಂದರ್ಭವನ್ನು ಸದುಪಯೋಗಪಡಿಸ್ಕೊಂಡು ಗೀತಾ ರಹಸ್ಯ ಅನ್ನುವಂತಹ ಕಾದಂಬರಿಯನ್ನು ಬರೀತಾರೆ. ಇದು ಕೂಡ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಡುತ್ತೆ. ಇದು ಬಾಲಗಂಗಾಧರ್ ತಿಲಕರು ತೀವ್ರವಾದಿಯಾಗಿ ಭಾರತ ಸ್ವತಂತ್ರ ಹೋರಾಟಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆ. ಇಲ್ಲಿ 1906ರಲ್ಲಿ ಪ್ರತ್ಯೇಕ ಮುಸ್ಲಿಮರಿಗಾಗಿ ಮುಸ್ಲಿಂ ಲೀಗ್ ಕೂಡ ಉಗಮ ಆಗುತ್ತೆ. ಇದು ಬಂಗಾಳದ ವಿಭಜನೆಯನ್ನು ಲಾರ್ಡ್ ಕರ್ಜನ್ ಮಾಡ್ತಾನೆ. ಈ ಬಂಗಾಳ ವಿಭಜನೆಯ ಉದ್ದೇಶ ಏನು ಅಂತಂದರೆ ಸ್ವತಂತ್ರ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವಂತಹ ಒಂದು ಸಂಚಾಗಿತ್ತು ಇದು. ಈ ಬಂಗಾಳದ ಪೂರ್ವದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದರೆ ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು. ಇದನ್ನು ಜನಗಣತಿಯ ಮೂಲಕ ತಿಳಿದಂತಹ ಈ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, 1905ರಲ್ಲಿ ಈ ಬಂಗಾಳವನ್ನು ಮುಸ್ಲಿಂ ಮತ್ತು ಹಿಂದೂ ಭಾಗವಾಗಿ 2 ಭಾಗಗಳಾಗಿ ವಿಂಗಡಿಸುತ್ತೆ. ಇದನ್ನು ಎಲ್ಲ ಭಾರತೀಯರು ವಿರೋಧಿಸ್ತಾರೆ, ಹೋರಾಟ ಮಾಡ್ತಾರೆ, ರಕ್ಷಾಬಂಧನವನ್ನು ಆಚರಿಸ್ತಾರೆ, ಸ್ವದೇಶಿ ಚಳುವಳಿಗಳು ನಡೆಯುತ್ತೆ. ಇದರ ಒಂದು ಹೋರಾಟದ ತೀವ್ರತೆ ಹೆಚ್ಚಾಗಿದ್ದರಿಂದ 1911ರಲ್ಲಿ ಬಂಗಾಳದ ವಿಭಜನೆಯ ಒಂದು ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳುತ್ತೆ. ಬಾಲ್ ಗಂಗಾಧರ್ ತಿಲಕರು ಕೂಡ ಈ ರೀತಿ ಹಲವಾರು ರೀತಿ ಹೋರಾಟಗಳನ್ನು ಮಾಡ್ತಾರೆ. ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೀನಿ ಅನ್ನುವಂತಹ ಘೋಷಣೆ ಭಾರತೀಯರ ಮನದಾಳದ ಭಾವನೆಯನ್ನು ಅವರು ತಮ್ಮ ಈ ಘೋಷಣೆಯ ಮೂಲಕ ಹೊರಹಾಕ್ತಾರೆ. ಪೂರ್ಣ ಸ್ವರಾಜ್ಯವನ್ನು ಪಡೆಯೋದು ತೀವ್ರವಾದಿಗಳ ಗುರಿ ಆಗಿರುತ್ತೆ. ಅದೇ ರೀತಿ ಈ ಉದ್ದೇಶದಿಂದ ಅವರು ಹಲವು ರೀತಿಯ ಹೋರಾಟಗಳನ್ನು ಮಾಡ್ತಾರೆ, ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ, ಪತ್ರಿಕೆಗಳನ್ನು ಹೊರತರ್ತಾರೆ, ಕಾದಂಬರಿಗಳನ್ನು ಬರೀತಾರೆ. ಈ ರೀತಿ ಬಾಲ್ ಗಂಗಾಧರ್ ತಿಲಕರು ತಮ್ಮ ಹೋರಾಟವನ್ನು ಮಾಡ್ತಾರೆ. 1906ರಲ್ಲಿ ಮುಸ್ಲಿಂ ಲೀಗ್ ಅನ್ನುವಂತಹ ಇನ್ನೊಂದು ಸಂಘಟನೆ ಹುಟ್ಕೊಳ್ಳುತ್ತೆ. ಇದು ಬಂಗಾಳದ ವಿಭಜನೆ. ಇನ್ನು ಈ ತೀವ್ರವಾದಿಗಳಲ್ಲಿ ಕ್ರಾಂತಿಕಾರಿಗಳು ಅಂತ ಹುಟ್ಕೊಳ್ತಾರೆ. ಇವರ ಹೋರಾಟ ಹಿಂಸಾಕಾರಿಯಾಗಿರುತ್ತೆ. ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ರು. ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಂತಹ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದು ಅನ್ನೋದನ್ನು ಅವರು ಬಲವಾಗಿ ನಂಬಿದ್ರು. ಅವರು ರಹಸ್ಯ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪನೆ ಮಾಡ್ತಾರೆ. ಹಣಕಾಸು, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳು ತರಬೇತಿಯನ್ನು ಪಡಿತಾರೆ. ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗರ್ ಅನ್ನುವಂತಹ ಸಂಘಟನೆಗಳಿರ್ತವೆ ಮತ್ತು ಅಮೇರಿಕಾದಲ್ಲಿ ಗದರ್, ಅದೇ ರೀತಿ ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಅನ್ನುವಂತಹ ಸಂಘಟನೆಗಳು ಈ ಕ್ರಾಂತಿಕಾರಿಗಳಿಗೆ ತರಬೇತಿಗಳನ್ನು ನೀಡ್ತಾ ಇರ್ತಾರೆ. ಅದರ ಮೂಲಕ ಈ ಡಾಗರ್ ಮತ್ತು ಲೋಟಸ್ ಅನ್ನುವಂತಹ ಸಂಘಟನೆಗಳ ಮೂಲಕ ಅರಬಿಂದೋ ಘೋಷ್ ಮತ್ತು ಇತರ ಮುಂತಾದ ಕ್ರಾಂತಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒತ್ತಾಸೆಯನ್ನು ನೀಡ್ತಾರೆ. ಹಾಗೆ ಅಮೆರಿಕಾದಲ್ಲಿ ಪ್ರಾರಂಭ ಆದಂತಹ ದಗರ್ ಅನ್ನುವಂತಹ ಕ್ರಾಂತಿಕಾರಿ ಸಂಘಟನೆ ಹುಟ್ಕೊಳ್ಳುತ್ತೆ. ಹಾಗೆ ಭಾರತದಲ್ಲಿದ್ದಂತಹ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಈ ಸಂಘಟನೆಗಳು ಹಲವಾರು ರೀತಿ ಕ್ರಾಂತಿಕಾರಿಗಳಿಗೆ ತರಬೇತಿಗಳನ್ನು ನೀಡ್ತಾ ಇರ್ತವೆ.
ರಹಸ್ಯವಾಗಿ. ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬ್ಗಳು ಮತ್ತು ಬಂದೂಕುಗಳ ಪ್ರಯೋಗಗಳನ್ನು ಕೂಡ ಮಾಡ್ತಾರೆ. ಸರ್ಕಾರ ಇವರನ್ನು ಹತ್ತಿಕ್ಕೋದಕ್ಕೆ ಸರ್ವ ಪ್ರಯತ್ನವನ್ನು ನಡೆಸತ್ತೆ. ಕ್ರಾಂತಿಕಾರಿಗಳನ್ನು ಕೊಲೆ ಸಂಚಿನ ಆರೋಪದ ಮೇಲೆ ಬಂಧಿಸಿ ಅವರುಗಳನ್ನು ತಪ್ಪಿತಸ್ಥರು ಅಂತ ಗುರುತು ಮಾಡಿ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸುತ್ತೆ. ಈ ಸಂದರ್ಭದಲ್ಲಿ ಅನೇಕರನ್ನು ಗಲ್ಲಿಗೇರಿಸಲಾಗುತ್ತೆ. ಇವರಲ್ಲಿ ಇಂಪಾರ್ಟೆಂಟ್ ಆದಂತಹ ಕ್ರಾಂತಿಕಾರಿಗಳು ಅಂತಂದರೆ ಡಿ.ವಿ. ಸಾವರ್ಕರ್, ಅರಬಿಂದೋ ಘೋಷ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಮುಂತಾದವರು ಕ್ರಾಂತಿಕಾರಿಗಳನ್ನಾಗಿ ಇಲ್ಲಿ ನಾವು ಗುರುತಿಸಬಹುದು. ಇನ್ನು ರಾಜ್ಗುರು ಬರ್ತಾರೆ, ಚಾಪೇಕರ್ ಸಹೋದರರು ಬರ್ತಾರೆ, ವಿಷ್ಣು ಶಾಸ್ತ್ರಿ, ಚಂಪೂಕರ್, ಶ್ಯಾಮ್ಜಿ ಕೃಷ್ಣವರ್ಮ, ರಾಸ್ ಬಿಹಾರಿ ಬೋಸ್, ಮ್ಯಾಡಮ್ ಕಾಮಾ, ಖುದೀರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅದೇ ರೀತಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತಿನ್ ದಾಸ್ ಮುಂತಾದ ಕ್ರಾಂತಿಕಾರಿಗಳು ಇಲ್ಲಿ ಪ್ರಮುಖರಾಗಿ ನಿಲ್ತಾರೆ. ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ತ್ವರಿತವಾಗಿ ಸ್ವತಂತ್ರವನ್ನು ತಂದುಕೊಡುವ ಅವರ ತೀವ್ರವಾದ ಕನಸು ಇಲ್ಲಿ ನನಸಾಗಲಿಲ್ಲ. ಆದಾಗ್ಯೂ ರಾಷ್ಟ್ರೀಯ ಆಂದೋಲನಕ್ಕೆ ಅವರು ಸ್ಫೂರ್ತಿಯ ಚಿಲುಮೆಯೂ ಕೂಡ ಆಗಿದ್ದರು. ತೀವ್ರವಾದಿಗಳಾಗಿದ್ದಂತಹ ಹಲವು ನಾಯಕರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳಾಗಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಅವರುಗಳಲ್ಲಿ ಅರಬಿಂದೋ ಘೋಷರು ಪ್ರಮುಖರಾಗಿರ್ತಾರೆ. ಭಾರತದ ಸ್ವತಂತ್ರ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಅನೇಕ ಕಾರಣಗಳಿಗಾಗಿ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಕ್ರಾಂತಿಕಾರಿಗಳು. ಇಲ್ಲಿ ನಾವು 3 ಬಗೆಯ ವ್ಯಕ್ತಿಗಳನ್ನು ಕಂಡ್ವಿ. ಮಂದಗಾಮಿಗಳನ್ನು ಕಂಡ್ವಿ, ಅದೇ ರೀತಿ ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು. ಇವರು ಭಾರತಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಅಪಾರ ಪ್ರಮಾಣವಾದ ಹೋರಾಟವನ್ನು ಮಾಡಿದ್ದಾರೆ, ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಪಾಠದಿಂದ ನಾವು ಏನೇನು ಕಲಿತ್ವಿ? ಸ್ವಾತಂತ್ರ್ಯ ಹೋರಾಟಕ್ಕೆ ಚಿಲುಮೆ ಆಗಿದ್ದಂತಹ ಒಂದು ಸ್ಫೂರ್ತಿ ಆಗಿದ್ದಂತಹ ರಾಷ್ಟ್ರೀಯತೆ ಅನ್ನುವಂತಹ ಭಾವನೆ ಯಾವಾಗ ಬೆಳೀತು, ಆ ರಾಷ್ಟ್ರೀಯತೆ ಅನ್ನುವಂತಹ ಭಾವನೆ ಬೆಳೆದಿದ್ದರಿಂದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆಯಿತು. ಅದು ಎಲ್ಲಿ ಉಗಮ ಆಯಿತು? ಅದೇ ರೀತಿ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಹತ್ತಿಕ್ಕೋದಕ್ಕೆ ಸರ್ವ ಪ್ರಯತ್ನವನ್ನು ಯಾವ ರೀತಿ ಬ್ರಿಟಿಷ್ ಸರ್ಕಾರ ಮಾಡ್ತು? ಅದೇ ರೀತಿ ಇಲ್ಲಿ ಇದ್ದಂತಹ ಈ 19ನೇ ಶತಮಾನದ ಕೊನೆ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಒಡಕು ಉಂಟಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ವಿಘಟನೆ ಆಯಿತು. ಇಲ್ಲಿ ಮಂದಗಾಮಿಗಳು ಅಂತಂದರೆ ಯಾರು? ಅವರು ಯಾವ ರೀತಿಯ ಹೋರಾಟಗಳನ್ನು ಮಾಡಿದ್ರು? ಅವರ ಕೊಡುಗೆಗಳೇನು? ಅದೇ ರೀತಿ ತೀವ್ರಗಾಮಿಗಳು ಯಾರ್ಯಾರು? ಅವರು ಯಾವ ರೀತಿಯ ಭಾವನೆಗಳನ್ನು ಹೊಂದಿದ್ರು? ಅದೇ ರೀತಿ ಇವರನ್ನು ಹತ್ತಿಕ್ಕೋದಕ್ಕೆ, ಸ್ವತಂತ್ರದ ಹೋರಾಟದ ತೀವ್ರತೆಯನ್ನು ಕುಗ್ಗಿಸೋದಕ್ಕೆ ಒಡೆದು ಆಳುವ ನೀತಿಯಗೆ ಒಂದು ಉದಾಹರಣೆಯಾದಂತಹ ಬಂಗಾಳದ ವಿಭಜನೆಯ ಬಗ್ಗೆ ನಾವಿಲ್ಲಿ ಕಲಿತ್ವಿ. ಅದೇ ರೀತಿ ಕ್ರಾಂತಿಕಾರಿಗಳು ಯಾವ ರೀತಿಯ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಅದೇ ರೀತಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದೆ ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಈ ಪಾಠದ ಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿವೆ, ಅದಕ್ಕೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮುಂದೆ ಆ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.